ಕಾಲ ಇಲ್ಲದವರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇಲ್ಲ, ಅಂಗವಿಕಲರಿಗೆ ಸ್ವರ್ಗದಲ್ಲಿ ಜಾಗ ಇಲ್ಲ. ಅಲ್ಲ, ಅಂಗವಿಕಲರದ್ದೇ ಸ್ವರ್ಗ ಅಂತ ಇದ್ರೆ ಇಲ್ಲಿ ಅದರೊಂದು ಬೇರೆ ಅದಿಲ್ಲ ಕಾಣ್ತದೆ. ಅಲ್ಲ, ಅವರಿಗೆ ಅಂತ ಅಲ್ಲಿ ಬೇರೆ ವಿಭಾಗ ಏನಿಲ್ವೋ? ಅಲ್ಲ, ಇಲ್ವೋ ಅಂತ ನಿನಗೇನು ಗೊತ್ತು? ನೀವು ಹೋಗ್ಲಿಲ್ಲ? ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ಅಂಗವಿಕಲರದ್ದೇ ಸ್ವರ್ಗ ಅಂತಿದ್ರು ಅಲ್ಲಿ ಅರ್ಜುನ ಇಲ್ಲ. ಇವನಿಗೆ ಅದು ಸ್ವರ್ಗ ಅಲ್ಲ. ಯಾಕಂದ್ರೆ ಅವ ಅಂಗವಿಕಲ ಅಲ್ಲ. ಅಲ್ಲ, ಅವ ಬಂದನಲ್ಲ ಮತ್ತೆ. ಬಂದ ಬಂದ ನನಗೆ ಸಿಗಲಿಲ್ಲ. ಅಲ್ಲ, ಸಿಗಲಿಲ್ಲ ಅಂದ್ರೆ ಸಿಗಲಿಲ್ಲ ಅಂದ್ರೆ ಯಾವುದೋ ವೇಷ ಬೇರೆ ಆಗಿದೆ ಅಂತ ಒಂದು. ಓಹೋ, ಗಂಡು ಅಲ್ಲದ ಹೆಣ್ಣು ಅಲ್ಲದ ಒಂದು ವೇಷ ಅಂತ. ಅದು ಎಲ್ಲಿ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಅಲ್ಲ, ಪಾಂಡವರು ವೇಷ ಮರೆಸಿ ಎಲ್ಲಿದ್ದಾರೆ ಇದು ನಮಗೇ ಗೊತ್ತಾಗಲಿಲ್ಲ. ಅಲ್ಲ, ಹೇಳಿದ್ದು ನಾನು. ಅಲ್ಲ, ನಮಗಿಂತ ಕಡಿಮೆ ನೀನು ಅಂತ ಹೇಳಿದ್ದಲ್ಲ. ತಕ್ಷಕನ ಮಗನಾದ್ದರಿಂದ ನಿನಗಾದ್ರೂ ಮೊದಲು ಗೊತ್ತಾಗ್ತಿತ್ತು, ಗೊತ್ತಾಗಲಿಲ್ಲ ನಿನಗೆ. ಅಲ್ಲ, ಇವನಿಗೆ ಗೊತ್ತಾಗ್ತಿದ್ರೆ ಈ ಯುದ್ಧವೇ ಇರ್ತಿರ್ಲಿಲ್ಲ. ಆಗುವಾಗ್ಲಿ ಅಜ್ಞಾತ ಅಲ್ಲ ಅಂತ ಆಯ್ತಲ್ಲ. ಹೌದೌದು. ಅಜ್ಞಾತದಲ್ಲಿ ಅಜ್ಞಾತವಾಗಿ ಸತ್ತು ಹೋಗ್ತಿದ್ದ. ನನಗೆ ಗೊತ್ತಾಗ್ತಿದ್ದೆ, ಗೊತ್ತಾದರೆ ಹೌದು ಏನು ಆಗ ತಿಳಿಯಿತು ಯುದ್ಧ ಆರಂಭ ಆಯಿತು ಅಂತ. ಓಹೋ, ಹಾಗೆ ಕುರುಕ್ಷೇತ್ರಕ್ಕೆ ಬಂದೆ. ಹುಡುಕಿದೆ ಸಿಗ್ತಾನೆ ಅವ ಇಷ್ಟು ಜನರ ಮಧ್ಯದಲ್ಲಿ. ಕುರುಕ್ಷೇತ್ರದಲ್ಲಿ? ಹೌದು. ಎಲ್ಲಿ ಹೋಗಿದ್ದಾನೆ ಅವ? ಕಾಣುವುದಿಲ್ಲ. ಈ 18 ಅಕ್ಷೋಹಿಣಿ ಸೇನೆ, ಈ ಮಾರುತರು, ರಥಿಕರು, ಆನೆ, ಕುದುರೆ ಇದರ ಮಧ್ಯದಲ್ಲಿ ಎಲ್ಲಿ ಅಂತ ಹುಡುಕುವುದು. ಅಲ್ಲ, ನಿನಗೆ ಯಾರು ಮೆಟ್ಲಿಲ್ಲಲ್ಲ? ಮೆಟ್ಟಿದ್ರೆ ಸಾಯ್ತಾರೆ ಅವರು. ಅಲ್ಲ, ಅವರು ಸಾಯ್ತಾರೆ. ಅವ್ರು ನಿನ್ನ ಪರಿಸ್ಥಿತಿ ಏನಾಗ್ತಿತ್ತ? ಅಲ್ಲ, ಬಹುಶಃ ಅರ್ಜುನ ಪರಿಚಯವೇ ಇಲ್ಲೋ ಅಂತ ಇವನಿಗೆ ನನಗೆ ಹಾಗೆ ಅನ್ನಿಸ್ತದೆ. ಕಪಿಧ್ವಜ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನ್ನು ಕಾಣುವುದಕ್ಕಾಗಲಿಲ್ಲ ಅಂದ್ರೆ ಬಹಳ ಕಷ್ಟ ಇದೆ. ಈ ಯುದ್ಧ ಭೂಮಿಯಲ್ಲಿ ಇಬ್ಬರೇ ಕಾಣುವುದು, ಒಬ್ಬ ಅರ್ಜುನ, ಒಬ್ಬ ಕರ್ಣ. ಮತ್ತೆ 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 ಇನ್ನೊಂದು ಗೊತ್ತುಂಟು. ಅವ ನೇರ ಸಿಕ್ಕಿದ್ರು ನನಗೆ ಅವನನ್ನು ಕೊಲ್ಲಿಕ್ಕಾಗುವುದಿಲ್ಲ. ಆಗುವುದಿಲ್ವ? ಇಲ್ಲ. ಅದೇನು? ನಮ್ಮಲ್ಲಿ ವಿಷದ ಚೀಲ ಅಂತ ಉಂಟು ಕಣ್ಣಿನ ಮೇಲೆ. ಓಹೋ, ಹೌದು. ಅದು ಕೆಳಗೆ ಇಳಿದು ಹಲ್ಲಿಗೆ ಬರಬೇಕಿದ್ರೆ ನಾವು ಹೆಡೆ ಎತ್ತಿ ಕೂತ್ಕರಿಸಬೇಕು. ಆಗ ಮಾತ್ರ ಅದು ಹಲ್ಲಿಗೆ ಇಳಿಯುವುದು. ಅದು ಲೇಪನವಾಗ್ತದೆ ಹಲ್ಲಿಗೆ. ನಮಗೆ ಹಲ್ಲು ತುಂಬ ಉಂಟಾ? ಉಂಟು. ಅದರಲ್ಲಿ ಮುಖ್ಯವಾದದ್ದು 4 ಹಲ್ಲು: ಮಕರಿ, ಕೈರಾಯಿ, ಕಾಲರಾತ್ರಿ, ಯಮದೂತಿ ಅಂತ 4 ಹಲ್ಲುಗಳು. ಓಹೋ, ಹೌದು. 3 ಹಲ್ಲು ದೊಡ್ಡದು. ಈ ಯಮದೂತಿ ಅಂತ ಹೇಳುವ ಹಲ್ಲು ಬಹಳ ಚಿಕ್ಕದು, ಸಣ್ಣದು. ಹೌದು. ಅತ್ಯಂತ ವಿಷ ಇರುವುದು ಅದರಲ್ಲಿ. ಓಹೋ, ಹಾಗಂತ ಅದು ಮನುಷ್ಯನ ಚರ್ಮವನ್ನು ಭೇದಿಸಿ ಒಳಗೆ ಹೋಗಬೇಕಿದ್ರೆ ನಮಗೆ ಒಂದು ಬಾಲದ ಆಧಾರ ಬೇಕು. ಎಂತದಕ್ಕೆ ಬಾಲಕ್ಕೂ ಹಲ್ಲಿಗೂ ಅಂತ ಸಂಬಂಧ? ಅದಕ್ಕೆ ಹೇಳುವುದಲ್ವ, ಬಾಲ ತುಂಡಾದ ಹಾಗೆ ಅಂತ. ನಮಗೆ ಬಾಲವೇ ಆಧಾರ. ಆ ಬಾಲದ ಬಲದಿಂದ ತಲೆ ಎತ್ತುವುದು. ನಮಗೆ ಬಾಲದ ತುದಿ ಸಾಕು ನಿಲ್ಲುವುದಕ್ಕೆ. ಅಲ್ಲ, ಬಾಲದಲ್ಲೇ ವಿಷ ಇರುವಂತಹ ಜಂತುಗಳು ಉಂಟು, ಈ ಚೇಳು ಎಲ್ಲ. ಅದಕ್ಕಾದ್ರೆ ಬಾಲ ಪ್ರಧಾನ. ಈಗ ನಿಮಗೆ ವಿಷ ಮೇಲಲ್ವಾ? ವಿಷ ಮೇಲೆ, ಆದರೆ ಪುಷ್ಕರಿಸುವುದಕ್ಕೆ ಆಧಾರ ಬಾಲ. ಭೂಮಿಗೆ ಬಾಲ ಆಧಾರ ಮಾತ್ರ ಅಲ್ಲ, ಆ ಚಿಕ್ಕ ಹಲ್ಲಿನ ವಿಷ ಚರ್ಮದ ಒಳಗೆ ಹೋಗಬೇಕಿದ್ರೆ ಬಾಲವನ್ನು ಆಧಾರವಾಗಿ ನೆಲಕ್ಕೆ ಕೊಟ್ಟು ಹೊಟ್ಟೆಯನ್ನು ಒಂದು ರೀತಿಯಲ್ಲಿ ತಿರುಚಿದ್ರೆ ಮಾತ್ರ ಅಲ್ಲಿ ಒಳಗೆ ಹೋಗುದು. ಅಲ್ಲ, ನನಗೊಂದು ಕುತೂಹಲ. ಏನು? ಈ ನಡುವೆ ಅರ್ಜುನ ಸಿಗ್ತಿದ್ರೆ ಏನು ಮಾಡ್ತಿದ್ದೆ ನೀನು? ಹೌದೌದು, ಅದೇ ಕಚ್ಚಲಿಕ್ಕೆ ಆಗುದಿಲ್ಲ ಹೇಳಿದಲ್ಲ ಅವಾಗಲೇ. ಹಾಗಂತ ಕಚ್ಚುತ್ತಿದ್ದೆ, ಹುಡುಕಿದ್ನಲ್ಲ. ಅಲ್ಲ, ಹುಡುಕಿದ್ದೆ ಯಾಕೆ ಮತ್ತೆ ಇಷ್ಟು ಗೊತ್ತಿದ್ದವ ಅಂತ? ಅಲ್ಲ, ಕಚ್ಚುತ್ತಿದ್ದೆ ನಾನು. ಈಗ ಸಿಕ್ಕುತ್ತಿದ್ರೆ ಕಚ್ಚುತ್ತಿದ್ದೆ. ಬಿಡುವುದಿಲ್ಲ ನಾನು ಕಚ್ಚದೆ. ಹಾಗಂತ ಸಾಯದ ಉಳಿಲಿಕ್ಕೂ ಸಾಕು. ಪ್ರಯೋಜನ ಆಗ್ತಿರ್ಲಿಲ್ಲ. ಹೌದು, ಅದೊಂದು ಭಯ ಇತ್ತು ನನಗೆ. ಬೇರೆ ಹಲ್ಲಿನಲ್ಲಿ ಕಚ್ಚಿ ಪ್ರಯೋಜನ ಇಲ್ಲ. ಇಲ್ಲ, ಸಣ್ಣ ಹಲ್ಲು ಕಚ್ಚಬೇಕಾದ್ರೆ ಬಾಲ ಬೇಕು. ಆಗ ತಿಳಿಯಿತಕ ಅರ್ಜುನನ ಪರಮ ವಿರೋಧಿ ನೀನು ಅಂತ. ನಿನ್ನನ್ನು ಹುಡುಕಿದೆ. ಹೌದಾ? ನೀನು ಹಗಲು ಹೊತ್ತಿನಲ್ಲಿ ಸಿಗಲಿಲ್ಲ.
ನಾನು ಸಿಗಲಿಲ್ವಾ? ಇಲ್ಲ. ಇವನ ಸ್ವಭಾವದಲ್ಲಿ ಬಹುಶಃ ಇದ್ದಲ್ಲಿ ಒಂದು ಹುಡುಕುವುದಿಲ್ಲ ಇವ. ಬಹುಶಃ ಹಾಗೆ. ಅಲ್ಲ, ನಾನು ಸಿಗದ್ರಿ ಮೊದಲು 10 ದಿವಸ ನಾನು ಕಾರ್ಯಕ್ರಮಕ್ಕೆ ಬರಲಿಲ್ಲ, ಬಹುಶಃ ಹಾಗಾಗಿರ್ಬೇಕು. ನೀನು ಇರ್ಲಿಲ್ಲ ಅಂತಲ್ಲ. ಇರಲಿಲ್ಲ ಅಂತಲ್ಲ, ಇಲ್ಲಿ ಯುದ್ಧ ಭೂಮಿಗೆ ಬರಲಿಲ್ಲ. ನಿನ್ನೆ ರಾತ್ರಿ ನೀನು ಸಿಕ್ಕಿದೆ ನನಗೆ. ಎಲ್ಲಿ? ನಿನ್ನ ಆಯುಧ ಇಡುವ ಜಾಗದಲ್ಲಿ. ಹೌದು, ಅಲ್ಲಿ ನೀನಿದ್ದೆ. ಆಗ ನಿನ್ನ ಆಯುಧಗಳು ಇವು ಅಂತ ನನಗೆ ಗೊತ್ತಾಯ್ತು. ಹಾ 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 ಹಾ. ಇವತ್ತು ಬೆಳಗ್ಗೆ ನೀನು ಅದಕ್ಕೆ ಪೂಜೆ ಮಾಡುವ ಮೊದಲೇ ನಾನು ನಿನ್ನ ಬಾಣದಲ್ಲಿ ಸೇರಿಕೊಂಡಿದ್ದೆ. ಪೂಜೆ ಮಾಡುವ ಮೊದಲೇ? ಹೌದು. ಓ, ಈಗ ನಿನಗೊಂದು ಪೂಜೆ ಆಗಿದೆ. ಹೌದೌದು. ಹಾಗಿದ್ರೆ ಇವತ್ತಿನ ಪೂಜೆ ನಿರರ್ಥಕ ಆಯ್ತು. ಕಾರಣ ಓ, ಸೇಡನ್ನು ತೀರಿಸಿಕೊಳ್ಳಬೇಕು ಎನ್ನುವ ಆಕಾಂಕ್ಷೆ ನಿನಗೆ. ಒಳ್ಳೆಯದು. ಹಾಗಾಗಿ ನೀನು ಮತ್ತೊಮ್ಮೆ ನನ್ನನ್ನು ಪ್ರಯೋಗಿಸಿದರೆ ಅವನನ್ನು ನೋಯಿಸಿ ಬಿಡ್ತೇನೆ. ಪ್ರಯೋಗಿಸ್ತೀಯ? ಇದೇ ಬಾಣ ಇವ. ಎಲ್ಲ ಎಲ್ಲ ಕೇಳಿ ಕರ್ಣನು ಕಳಲುದ ಎಲೆಲೆ ನಿವಾಳಿ ನಿನ್ನಯ ಬಲಗಿರಿಂದಲೇ ಕಾಳಗದೊಳು ಅರಿವಥೆಯನ್ನು ಸಗುವನಲ್ಲ ಹೋಗೆನುತ ಅಂಗವೈಕಲ್ಯವನ್ನು ಹೊಂದಿದ ಯಾವನೋ ಒಬ್ಬ ಅಸಹಾಯಕ ಬಂದಿದ್ದಾನೆ ಎನ್ನುವ ಭಾವದಿಂದ ನಿನ್ನ ಕುರಿತು ಒಂದು ಅನುಕಂಪೆಯನ್ನು ಕಾಣಿಸಿ ನಿನ್ನನ್ನು ಮಾತನಾಡುವುದಕ್ಕೆ ಅವಕಾಶವನ್ನು ಒದಗಿಸಿದ್ರೆ ಮತ್ತೊಮ್ಮೆ ಪ್ರಯೋಗಿಸು. ನಿವಾಳಿ ಅರೆ ಕಡಿದ ಸರ್ಪ ನೀನು. ಭಾರ್ಗವರಾಮರು ನನಗೆ ಅನುಗ್ರಹಿಸಿದಂತಹ ಪರಮ ಪ್ರಸಾದ ರೌದ್ರಾಸ್ತ್ರ ಸರ್ಪ ಮುಖೀಶರ, ಅದರೊಳಗೆ ನನಗರಿವಿಲ್ಲದ ಹಾಗೆ ಬಂದು ಸೇರಿಕೊಂಡು ಅದರ ಕಾರಣಿಕವನ್ನು ಹಾಳುಗಡಹಿದ, ಅದರ ಪಾವಿತ್ರ್ಯವನ್ನು ನಾಶ ಮಾಡಿದ ನಿನ್ನನ್ನು ಮತ್ತೊಮ್ಮೆ ಪ್ರಯೋಗಿಸುವುದ ಏನು? ಕೈಲಾಗದೆ ಇದ್ದವರನ್ನೆಲ್ಲ ಕೈ ಸೇರಿಸಿಕೊಂಡು ಕಾಳಗದಲ್ಲಿ ಗೆಲುವನ್ನು ಸಾಧಿಸಬೇಕಾದಂತಹ ಅನಿವಾರ್ಯತೆ ಇದ್ದಮ್ಮ ಅಂತ ನನ್ನನ್ನು ಭಾವಿಸಿದೀಯಾ? ಹಾಗಲ್ಲ ಹಾಗಲ್ಲ, ನನಗೂ ನಿನಗೂ ಒಳ್ಳೆ ಜೊತೆ ಆಗ್ತದೆ. ಎಂಥದ್ದು ಅದು ಕೇಳುವ? ನೀನು ಅಂಗರಾಜ. ಓ, ನೀನು ಅಂಗರಾಜ, ಅಂಗರಾಯ, ನಾನು ನಾಗರಾಜ. ಪುಣ್ಯಕ್ಕೆ ಅನಂಗರಾಜ ಅಂತ ಹೇಳಲಿಲ್ಲ. ಅಲ್ಲ, ನಾಗರಾಜ ಅಂತ ಹೇಳ್ತಾನೆ. ನಿನಗೆ ನಿಜವಾಗಿ ನಾನು ಜಾತಿ ನಾಗ ಅಂತ ಅಲ್ಲ, ಜಾತಿ ನಾಗ ಇರ್ಬೋದು, ಈಗ ಜಾತಿ ಇಲ್ವೋ ಅಂತ. ನೋಡು ಎಷ್ಟು ಅರಸಿನ ಉಂಟು ನೋಡು. ಅದು ಬಣ್ಣ ಹಚ್ಚಿದ್ರು ಬರ್ತದೆ. ಅಲ್ಲ, ವರ್ಣನಾಗ ಅಂತ. ಹೌದೌದು, ನಾಗವರ್ಣ. ನಿನ್ನ ಮಗ ಸತ್ತಿದ್ದಾನೆ ಮೊನ್ನೆ. ನೀನು ಮಗನನ್ನು ಕಳಕೊಂಡ ತಂದೆ. ಹೌದು, ಮೊನ್ನೆಲ್ಲ ಇವತ್ತು ಸತ್ತಿದ್ದಾನೆ. ನಾನು ತಾಯಿಯನ್ನು ಕಳ್ಕೊಂಡ ಮಗ. ಓ, ನಿನಗೆ ಮಗ ಇಲ್ಲ, ನನಗೆ ಅಮ್ಮ ಇಲ್ಲ. ಹಾ, ಅದು ಜೊತೆ ಹೇಳಿದ್ದು ನಾನು. ಹಾ, ಹೌದೌದು. ಅಲ್ಲ, ಮಗ ಅಂದ್ರೆ ಉತ್ತರಾಧಿಕಾರಿ, ಮುಂದಕ್ಕಿರುವವ, ತಾಯಿಯಿಂದ ರಕ್ಷಿಸುವುದಕ್ಕಿದ್ದವಳು. ನೀನು ತಬ್ಬಲಿ. ಹೌದು. ಅಲ್ಲ ಅಲ್ಲ, ತಬ್ಬಲಿ ಅಂತ ಹೇಳಲಿಕ್ಕಿಲ್ಲ. ಅಪ್ಪ ಇಲ್ವಾ? ಅಪ್ಪ ಇದ್ದಾನೆ. ತಕ್ಷಕ ಇದ್ದಾನಲ್ಲ? ಇದ್ದಾನೆ. ಆಗ್ಲಿ ಆಗ್ಲಿ ಆಗ್ಲಿಪ್ಪ, ನಿನ್ನ ಸಮಾಧಾನ ಕೇಳು, ಹೇಳು. ಹಾಗಾಗಿ ನನಗೂ ನೀವು ಒಳ್ಳೆ ಜೊತೆ ಆಗ್ತದೆ. ಹಾ, ಸರಿ. ಮತ್ತೆ ಇನ್ನೂ ಒಂದು. ಎಂಥದ್ದು? ನಾನು ಪುನಃ ಬಂದು ಕೇಳುವುದಕ್ಕೊಂದು ಕಾರಣ. ಹಾ, ಏನು ಅರ್ಜುನನ ಮೇಲೆ ಹಾಗೆ ಅದು ಹೇಗೂ ಉಂಟಲ್ಲ. ಅಲ್ಲದೆ ಬೇರೆ ಕಾರಣ ಉಂಟಾ? ಉಂಟು. ಎಂಥದ್ದು? ನೀನು ಒಂದರಲ್ಲಿ ಯಾವುದರಲ್ಲಿ ಯಶಸ್ವಿಯಾಗಲಿಲ್ಲ, ಎಲ್ಲ ಎರಡನೇ ಸಲ ಯಶಸ್ವಿಯಾಗ್ತಾ ಹೋದ್ರು. ನೀನು ಮೊದಲ ಪ್ರಯತ್ನದಲ್ಲಿ ಆಗುವುದಿಲ್ಲ ಅಂತ ಹೇಳುದು ನೀವು. ಹೋ, ಅದೇ ಹೇಗೆ? ನೀನು ಹುಟ್ಟಿನಿಂದ ಮೊದಲಿನಿಂದಲೂ? ಹೌದೌದು. ಹೇಗದು? ನೀಗ ಹುಟ್ಟಿಸಿದ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಹಾ 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 ಗೊತ್ತಿಲ್ಲ. ಆ ಅಪ್ಪ ಅಮ್ಮ ನಿನಗೆ ಸಿಗಲೇ ಇಲ್ಲ. ಹಾ, ಹಾಗಂತ ಇಲ್ಲ ಅಂತ ಆಗಲಿಲ್ಲ. ಮತ್ತೆ ಎರಡನೇ ಸಲ ಸಿಕ್ಕಿದ್ರು. ಯಾರು ಎರಡನೇ ಸಲ ಸಿಕ್ಕಿದ್ದು? ಅದೇ ನಿನ್ನನ್ನು ಸಾಕಿದವರು, ಹಾ 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 ನಿನ್ನ ತಂದೆ ತಾಯಿಗಳು. ವಿದ್ಯೆಯನ್ನು ಕಲಿಯುವುದಕ್ಕೆ ಹೋಗಿ ಒಂದು ಗುರುಗಳ ಹತ್ರ ಹೋಗಿ ಅವ್ರು ಆಗುವುದಿಲ್ಲ ಅಂತ ಹೇಳಿ. ಹೌದು. ಹಾಗಂತ ನಿನಗೆ ವಿದ್ಯೆ ಇಲ್ಲ ಅಂತ ಆಗಲಿಲ್ಲ. ಇನ್ನೊಂದು ಗುರುಗಳ ಹತ್ರ ಹೋಗಿ ಸಿಕ್ಕಿದ್ರು. ಹೌದು. ಎರಡನೇ ಗುರುಗಳು ಸಿಕ್ಕಿದ್ರು. ನೀನು ಯುದ್ಧ ಆರಂಭ ಆಯಿತು. ನಿನಗೆ ಆರಂಭದ ಕಿರೀಟ ಸಿಗಲೇ ಇಲ್ಲ.
ಎರಡನೇ ಸಲ ಸಿಕ್ಕಿತು ಕಿರೀಟ ಹ್ಮ್ ಸೇನಾಧಿಪತ್ಯ ಹ್ಮ್ ಅಲ್ವಾ ಹ್ಮ್ ಅಲ್ವಾ ಹ್ಮ್ ಸುರುವಿಗೆ ಆರಂಭದಲ್ಲಿ ನಿನಗೆ ಸೇನಾಧಿಪತ್ಯದ ಕಿರೀಟ ಸಿಕ್ಕಿದ, ಇಲ್ಲಪ್ಪ, ನಿನಗೆ ಎರಡನೇ ಸಲ ಸಿಕ್ಕಿದ. ಎರಡನೇದ್ದು ಆಗಲೆಕ್ಕ ಹಾಕಿದ್ರೆ ಮೂರನೆಯದ್ದು ಅಲ್ಲ, ಇರ್ಲಿ. ಅಲ್ಲ, ನಿನ್ನ ಮಟ್ಟಿಗೆ ಎರಡನೇದು. ಅದೇ ಹೇಗೆ? ನೀನು ಭೀಷ್ಮಾಚಾರ್ಯರು ಸೇನಾಧಿಪತಿ ಆಗಿರುವಾಗ ಯಾರಾದರೂ ಸತ್ತಿದ್ದಾರ ಹುಟ್ಟಿದ್ದಾರ ಅಂತ ನೋಡ್ಲಿಕ್ಕೆ ಬರಲೇ ಇಲ್ಲ. ಬರಲಿಲ್ಲ. ಆ ರಣಾಂಗಣ ಪ್ರವೇಶ ಮಾಡಿದ ಮೇಲೆ ಹೇಳು. ಹೌದು, ನೀನು ದಶರವರೆಗೆ ನಿನ್ನ ಸುದ್ದಿಯೇ ಇಲ್ಲ. ನೀನು 11ಕ್ಕೆ ಬಂದವ. ಹೌದು ಹೌದು ಅಲ್ವಾ? ಹೌದು, 11ನೇ ದಿವಸಕ್ಕೆ. ಹೌದು, ಯಾರೆಲ್ಲ ಸತ್ತಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದದ್ದು ನೀನು 11ಕ್ಕೆ. ಅಲ್ಲಲ್ಲ, ಸತ್ತಿದ್ದಾರೆ ಅಂತ ನೋಡ್ಲಿಕ್ಕೆಲ್ಲ. ಇನ್ನು ಎಲ್ಲರೂ ಸಾಯಬೇಕಾದವರೆಲ್ಲ ಸತ್ರು, ಇನ್ನು ಬಾರದಿದ್ರೆ ಆಗುದಿಲ್ಲ ಅಂತಲೇ ಬಂದದ್ದು. ಹಾಗಂತ 12, 13 ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ. ಹೌದು ಹೌದು 13ನೇ ದಿವಸ ರಾತ್ರಿ ಅಂತ ಅದ್ಭುತ ಕೆಲಸ ನೀನು. ಎಲ್ಲ ಎರಡನೇದು ಸಿಕ್ಕಿತು ನೀನು. ಹೌದು 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 16ರವರೆಗೆ ಆಗಿದೆ. ಹೌದು, ಹೌದು. ಸುಧೀರ ಸಾರಥಿ ಸತ್ತ. ಇದು ನಮ್ಮಲ್ಲಿಗೆ ಬಂತು. ನಿನಗೆ ಎರಡನೇ ಸಾರಥಿ ಸಿಕ್ಕಿದೆ. ಎಲ್ಲ ಎರಡರಲ್ಲಿ ಸಾಫಲ್ಯವನ್ನು ಕಂಡವನು ನೀನು. ನಿನ್ನಲ್ಲಿ ಒಂದು ಅಸ್ತ್ರ ಇತ್ತು ಅರ್ಜುನನನ್ನು ಕೊಲ್ಲಿಕ್ಕೆ ಅಂತ. ಎಂತ ವೈಜಯಂತಿಯ. ಹೌದು ಹೌದು. ಸಾಫಲ್ಯ ಸಿಕ್ಕಲಿಲ್ಲ. ಇಲ್ಲ, ಮೊನ್ನೆ ಘಟೋತ್ಕ ಜನಕ್ಕೆ ಬಿಟ್ಟೆ ಅದನ್ನು. ಹೌದು. ಹೌದು. ಈಗ ಎರಡನೇ ಅಸ್ತ್ರವಾಗಿ ಇದು ಸಿಕ್ಕಿತು. ಹಾಗಂತ ಇದು ಒಂದು ನಿಷ್ಫಲ ಆಯಿತು. ನಿನಗಿನ್ನು ಎರಡನೇದರಲ್ಲಿ ಸಾಫಲ್ಯ ಖಂಡಿತ ಆಗ್ತದೆ, ಅನುಮಾನವೇ ಬೇಡ. ಮತ್ತೆ ಇನ್ನೊಂದುಂಟು. ನಾನು ಏನೂ ಅಲ್ಲ ನಿನ್ನ ಮುಂದೆ. ನಾನು ಕಶ್ಚಿತ್ ಒಬ್ಬ ಸ್ವಲ್ಪ ಅಷ್ಟೇ. ನನಗೆ ಕಚ್ಚಿಕೊಳ್ಳಿಕ್ಕೆ ಮಾತ್ರ ಗೊತ್ತಿರುವುದು. ಆದರೆ ನಿಮಗೆಲ್ಲ 2 ನಾಲಗೆ. ನಿಮಗೆಲ್ಲ 2 ನಾಲಗೆ. ನಮಗೆ? ಹೌದು, ಮನುಷ್ಯ ಜಾತಿಗೆ. ನಮಗೆ ನಾಲಗೆ 2. ಹೇಳುದು ನಮ್ಮಲ್ಲಿ ಒಂದು ಒಳಗೊಂದು ಕಿರುನಾಲಗೆ ಅಂತ ಉಂಟು. 2 ನಾಲಗೆ. ನನಗೆ ನಾಲಗೆಯೇ 2 ಆದದ್ದು. ಅಲ್ಲ, ನಾನು ಸ್ವಲ್ಪ ಮೊದಲು 1 ನಾಲಗೆ ಅಂತ ಹೇಳಿದ್ದೆ, ನಿನಗೆ 2 ನಾಲಗೆ ಅಂತ ಹೇಳುವಾಗ ನನಗೆ ಅಂಗರಚನಾ ವಿನ್ಯಾಸವನ್ನು ಹೇಳುದು ನೀವು. ಹೌದು. ಇವನ ಹಿಂದಿನವರು ದರ್ಬೆ ನೆಕ್ಕಿ ನಾಲಗೆ 2 ಮಾಡಿಕೊಂಡು. ಹಾಗಾಗಿ ನಮಗೆ ನಾಲಗೆ 2, ನಿಮಗೆ 2 ನಾಲಗೆ. ಈಗ ಈ ಮಧ್ಯದಲ್ಲಿ ಒಂದು ನಾಲಗೆ ಇಲ್ಲದೇ ಇದ್ದದ್ದನ್ನು ತರ್ತೇನೆ ನಾನು. ಮೊಸಳೆ. ಮೊಸಳೆ, ಅದಕ್ಕೆ ನಾಲಗೆಯೇ ಇಲ್ಲ. ಅದು ನೀರಿನಿಂದ ಮೇಲೆ ಬಂದು ಮರಳಿನ ಮೇಲೆ ಹೀಗೆ ಬಾಯಿ ತೆರೆದು ಕೂತ್ಕೊಳ್ತದೆ. ಆಗ ಅದರೊಳಗೆ ಒಂದು ಹಕ್ಕಿ ಬರ್ತದೆ. ಹಲ್ಲಿನ ಮಧ್ಯದಲ್ಲಿದ್ದೆಲ್ಲ ಮಾಂಸದ ತುಂಡನ್ನು ಹೆಕ್ಕಿ ತಿಂತದೆ. ಇದರ ಹಲ್ಲು ಶುದ್ಧ ಆಗ್ತದೆ. ಕಾರಣ ಹಕ್ಕಿ ನಾನಾಗ್ತೇನೆ, ನೀನು ಒಮ್ಮೆ ಬಾಯಿ ತೆರೆದ ಮೊಸಳೆ ಆಗ್ತೀಯ. ನೀನು ನಾಳೆಯಿಂದ ಹಲ್ಲುಜ್ಜಬೇಕು ಅಂತಿಲ್ಲ. ಅಲ್ಲ, ನಾಳೆಯಿಂದ ಅನ್ನೋದಕ್ಕಿಂತ ಈಗ ನಾನು ಹಲ್ಲುಜ್ಜಿಲಿಲ್ಲ ಹೇಳುದಾವ. ಅದಕ್ಕೆ ಮತ್ತೊಮ್ಮೆ ಪ್ರಯೋಗಿಸಬೇಕು. ಅಲ್ಲ, ನೀನು ನಾನು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ ಈಗ ನೀನು ಮಾತಾಡುವಾಗ ನನಗೆ ಅರ್ಥ ಆಯ್ತು. ಆದರೆ ಈಗ ಒಂದು ನಾನು ವಿಷಯ ಹೇಳ್ತೇನೆ, ನೀನು ಕೇಳಿಯೇ ಕೇಳ್ತೀನಿ. ನೀನು ಹೇಳುವುದನ್ನು ಹೇಳು. ಅಲ್ಲ, ಕೇಳಿಯೇ ಕೇಳ್ತೀನಿ. ನೋಡು, ನಾನು ಸುಮ್ಮನೆ ಮಾತಾಡುವುದಿಲ್ಲ, ಪ್ರಸಂಗ ಬಿಟ್ಟು ಹೋಗುವುದೇ ಇಲ್ಲ ನಾನು. ಈ ಒಂದಾದ್ರೂ ಬೇಡದು ಮಾತಾಡಿದ್ನ? ಇಲ್ಲ ಇಲ್ಲ, ಎಲ್ಲ ಅವನಿಗೆ ಬೇಕಾದ್ದೇ ಮಾತಾಡಿದ. ಸತ್ಯವ್ರತ ಅಂತ ಒಬ್ಬ ಇದ್ದ. ಅವನಿಗೆ ಅಡ್ಡ ಹೆಸರು ತ್ರಿಶಂಕು ಅಂತ. ವಸಿಷ್ಠರಲ್ಲಿಗೆ ಹೋದ. 100ನೇ ಯಾಗದಲ್ಲಿ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ. ಆಗುವುದಿಲ್ಲ ಇವರು. ವಾಸಿಷ್ಠರಲ್ಲಿಗೆ ಬಂದ. 4 ಮಕ್ಕಳು ಒಟ್ಟಿಗೆ ಇದ್ದಾಗ ಬಂದ. ಅವರು ಆಗುವುದಿಲ್ಲ ಅಂತ ಹೇಳಿ. ಅವನು 4 ಮಕ್ಕಳು ಅಂತ ನನಗೆ ಸರಿಯಾಗಿ ಗೊತ್ತು. ಆಗುವುದಿಲ್ಲ ಅಂತ ಹೇಳಿ ಚಾಂಡಾಗುವಂತ ಶಾಪ ಕೊಟ್ಟು. ಏನು ಮಾಡುವಂತ ಗೊತ್ತಾಗದೆ ವಿಶ್ವಾಮಿತ್ರರಿಗೆ ಹೋದ. ಎಲ್ಲ ವಿಷಯ ಹೇಳಿದ. ಏನು ವಿಶ್ವಾಮಿತ್ರರ ಬಂಧು, ವಿಶ್ವಾಮಿತ್ರರ ಆತ್ಮೀಯರು ತ್ರಿಶಂಕು. ಯಾಕೆ ಒಪ್ಪಿದ್ದು? ಯಾಕೆ ಅವರು ಯಾಕೆ ಒಪ್ಪಿದ್ದು?
ಯಾಕೆ ಒಪ್ಪಿದ್ರು? ವಸಿಷ್ಠರು ಆಗುವುದಿಲ್ಲ ಅಂತ ಹೇಳಿದ್ರಲ್ಲ, ಹ್ಞೂ ಪರಮಶತ್ರು ಹ್ಞೂ ವಸಿಷ್ಠರು ವಿಶ್ವಾಮಿತ್ರ ಹ್ಞೂ ಪರಮಶತ್ರು. ಹ್ಞೂ ಹಾಗಾಗಿ ನಾನು ಮಾಡ್ತೇನೆ. ಹಾ. ಹೌದಾಗುವುದಿಲ್ಲ ಅಂತ ಹೇಳಿದ್ರು ನಾನು ಮಾಡ್ತೇನೆ. ತಪ್ಪಿಸಿಕೊಳ್ಳುವುದಕ್ಕಾಗಿ ನಾನು ಕಾಂಡವ ಮನೆಯಿಂದ ಹೋಗುವಾಗ ಹ್ಞೂ ನನಗೆ ಒಟ್ಟಿಗೆ ಶಾಪ ಕೊಟ್ಟಿದ್ದಾರೆ 3 ಜನ. ಹ್ಞೂ ಭೀಭತ್ಸು, ಪಾವಕೋ, ವಾಸುದೇವಶ್ಚ. ಹ್ಞೂ 3 ಜನ ಶಾಪ ಕೊಟ್ಟಿದ್ದಾರೆ. ಆಶ್ರಯಹೀನನಾಗುವಂತ. ಓಹೋ. ಅರ್ಜುನನ ಮಾತನ್ನು ಸುಳ್ಳು ಮಾಡುವುದಕ್ಕಾಗಿ ಆದರೂ ನೀನು ನನಗೆ ಆಶ್ರಯ ಕೊಡಬೇಕು. ಹ್ಞೂ 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 ನೀನೊಬ್ಬ ಗಂಡು ಮಗ ಹೌದು ಅಂತ ಆದರೆ, ಹ್ಮ್. ಅವನಲ್ಲಿ ವಿರೋಧ ಉಂಟು ಅಂತ ಆದರೆ ನನಗೆ ಒಂದು ಆಶ್ರಯ ಕೊಡಬೇಕು. ಹ್ಞೂ 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 ಹೇಗೆ? ಹಾಗೆ ನನ್ನನ್ನೆಂಥದ್ದು ವಿಶ್ವಾಮಿತ್ರ ಅಂತ ಭಾವಿಸಿದೀಯ ನೀನು? ನಿನ್ನೊಂದೊಂದು ಸ್ವರ್ಗಕ್ಕೆ ಏರಿಸಬೇಕು ಅಂತ ನಿನ್ನ ಆಲೋಚನೆಯ? ಅವನನ್ನೊಂದು ವಸಿಷ್ಠ ಮಾಡುವ ಅಂತ ನಿನ್ನ ಅಭಿಪ್ರಾಯವ? ಎಲ್ಲ 2 ಸಲ ಪ್ರಯೋಜನ ಆದದ್ದು ಹೇಳ್ತಾನೆ ನನಗವ. 2ನೇ ಸಲ ಆದದ್ದಾದರೆ ಬೇರೆ ಆದದ್ದು, ಮೊದಲನದ್ದಲ್ಲ. ಏನು ನೆನಪಿರಲಿ ನಿನಗೆ, ನಿನ್ನೆ ಸತ್ತ ಸಾರಥಿ ಅಲ್ಲ ಇವತ್ತು ಬಂದದ್ದು, ಬೇರೆ. ಜನ್ಮ ಕೊಟ್ಟವರು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು, ಸಾಕಿದವರು ಅಧಿರತರಾದೇರು ಬೇರೆ, ಅವರು ಜನ್ಮ ಕೊಟ್ಟವರಲ್ಲ. ಮೊದಲಿನದ್ದು ತಪ್ಪಿದರೆ 2ನೇ ಸಲ ಅದೇ ಬಂದದ್ದಲ್ಲ. ಲೋಕವಿಶಿಷ್ಟವಾದ ಬಗೆಯದ್ದಿದು. ನಿನಗೆ ಕಾರ್ಯ ಸಾಧಿಸುವುದಾದರೆ ಆಗ ಮಾಡ್ಬೋದಿತ್ತು, ಒಂದು ಅವಕಾಶ ಕೊಟ್ಟಿದ್ದು. ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆ ಅವಕಾಶ ನಿನಗೆ ಸಿಕ್ಕಿದೆ. ಸಿಕ್ಕಿ ಆದ ಮೇಲೆ ಅದನ್ನು ವಿನಿಯೋಗ ಮಾಡುವುದಕ್ಕೆ ಬಾರದೆ ಮತ್ತೆ ಇನ್ನೊಮ್ಮೆ ಪ್ರಯೋಗಿಸುವುದು. ಮಾತಾಡ್ಲಿಕ್ಕುಂಟ ಇನ್ನು ನೀನು? ಬೇಡ ಬಿಡಲಾಗ ಎಂಬ ವಚನವ ಆಗಿ ಕೆಡಿಸದಿರು ಕರ್ಣ. ನಿಲ್ಲದು ಮನವಲ್ಲಿ ಹೋಗದೆ ಪಾರ್ಥನನ್ನು ನೋಯಿಸಲಾರದೆ. ಒಮ್ಮೆ ಬಿಡು ಬಿಡು. ನನಗೂ ಬರ್ತದೆ ಉತ್ತರ ಕೊಡ್ಲಿಕ್ಕೆ. ಬಾಯಿಗೆ ಬಂದಂತೆ ಈ ಪರಿಗಳಹಿದು ಸಾಯ್ಬೇಡ ಧಮ ಇಲ್ಲಿಂದ ನಡ. ಬೇಡದ ನುಡಿಗೊಲಿದು ಶಲ್ಯನು ಕೀಳು ಮಾಡದಿರಗದ ಬಾಣವ ಮೇಳವಿಸಿ ನೀ ತೊಡುವುದೇನಲ್ಲ ರವಿಜನಿನೋತ್ಯೋದ ಕೀಳು ಮಾಡದಿರು ಕರ್ಣ. ಓ ಆಗ ನಾನು ಹೇಳಿದ್ದು ಪೂರ್ತಿ ಸತ್ಯ ಎನ್ನುವುದು ಸ್ಪಷ್ಟ ಆಯ್ತು. ನಮ್ಮ ಗುರಿ ನಿಖರತೆಯನ್ನು ನಾವು ಸ್ವಲ್ಪ ವ್ಯತ್ಯಾಸ ಮಾಡ್ತಿದ್ರೆ ಗೆಲುವಾಗಿ ಹೋಗ್ತಿತ್ತು. ಏನೋ ತಪ್ಪಿತು ಬಿಡು, ನನ್ನ ಮಾತಿಗೆ ಮೌಲ್ಯ ಬರಲಿಲ್ಲ ಅಂತ ನಾನೇನು ಆಕ್ರೋಶ ಪ್ರಕಟಿಸಲಿಲ್ಲ. 2ನೇ ಸಲ ಬಂದು ಇನ್ನೊಂದು ಸಲ ವಿನಿಯೋಗ ಮಾಡು, ಪಾರ್ಥನನ್ನು ಕೊಲ್ಲುತ್ತೇನೆ ಅಂತ ಹೇಳುತ್ತಿರುವಾಗ ಏನೂ ಅಲ್ಲದ ಒಂದು ಅಲ್ಪ ಕೀಳು ಮಾಡುವುದಕ್ಕೆ ಹೊರಟಿದ್ದೀಯಲ್ಲ, ಕೀಳು ಮಾಡದಿರು. ಮೊದಲಿನಂತೆ ಮೇಳವಿಸಿ ನಿನ್ನ ಬಾಣಕ್ಕೆ ಒಮ್ಮೆ ಪ್ರಯೋಗ ಮಾಡು. ಬಂದ್ರೆ ಗೆಲುವು, ಹೋದ್ರೆ ನಮಗೆ ನಷ್ಟ ಇಲ್ಲಲ್ಲ. ಇದು ನೀನು ಹೇಳುದ? ಹೌದಯ್ಯ, ಹೀಗೆ ಮಾಡಬಹುದಾ? ಉಚಿತ ಯಾಕಲ್ಲ? ಬಿಡು ಬಿಡು ಮಾತ್ರ ಬದಲಿ ನನ್ನೊಳು ಮಾದ್ರಾಧಿಪ, ಉಚಿತವಾದದ್ದಲ್ಲ ನಿನ್ನದ್ದಾದಂತಹ ಅಂಬೋಣ. ನನಗೆ ಹಿತ ಕಾಣಲಿಲ್ಲ ಅದರಲ್ಲಿ. ಒಮ್ಮೆ ಪ್ರಯೋಗಿಸಿದಂತಹ ಅಸ್ತ್ರ ಮರಳಿ ತೊಡುವನ್ನುವಂತಹ ಕೇಳಿಕೆಯನ್ನು ಮುಂದಿಟ್ಟಂತಹ ಕ್ಷಣಕ್ಕೆ ಅದನ್ನು ಹಿಡಿದು ಪ್ರಯೋಗಿಸಬೇಕು ಅನ್ನುವಂತಹ ಸಲಹೆ ಇದೆಯಲ್ಲ, ಇದು ಯೋಧನಿಗೆ ಉಚಿತವಾದದ್ದಲ್ಲ. ಬಿಡದೊಮ್ಮೆಗೆ ಬಿಟ್ಟಸ್ತ್ರ. ಇದನ್ನು ಬಿಟ್ಟಿದ್ದೇನೋ ಕೇಳಿದ್ರೆ ನಾನು ಸಂಕಲ್ಪ ಮಾಡಲಿಲ್ಲ, ಬಿಟ್ಟದಲ್ವಾ ಕೇಳಿದ್ರೆ ನಾನು ಪ್ರಯೋಗಗೊಂಡಿದ್ದೇನೆ ಅನ್ನುವ ಹಾಗೆ ಅದೇ ಬಂದು ನಮ್ಮ ಸಮ್ಮುಖದಲ್ಲಿ ಆಡ್ತಾ ಇದೆ. ಹಾಗಾಗಿ ಬಿಡದಿದ್ರು ಬಿಟ್ಟ ಹಾಗೆ ಅಥವಾ ಬಿಟ್ಟರು ಬಿಡದಿದ್ದ ಹಾಗೆ ಇಂತಹ ಒಂದು ಡೋಲಾಯಮಾನವಾದಂತಹ ಸ್ಥಿತಿಗೆ ಕಾರಣವಾಗುವ ಹಾಗೆ ನನ್ನ ಪರಮ ಪ್ರಯೋಜನವನ್ನು ಒದಗಿಸಿಕೊಡಬಹುದಾದಂತಹ ವಿಷಿಕದ ಯೋಗ್ಯತೆಯನ್ನು ಹಾಳು ಮಾಡಿದ ಈ ಅಸ್ತ್ರವನ್ನು ಪ್ರಯೋಗಿಸುವಲ್ಲಿ ಯಾವ ಕಾರಣಕ್ಕೂ ಮುಂದಾಗುವುದಿಲ್ಲ. ಈಗ ನಾನು ಹೇಳಿದ್ರು ಒಪ್ಪುದಿಲ್ವಾ? ನೀನಲ್ಲ ಮತ್ತೆ ಅಂಬರವೇ ಕುಸಿದರು ತೊಟ್ಟ ಶರವ ತೊಡೆ, ಇದು ನನ್ನ ನಿರ್ಣಯ. ಓಹೋ ಸ್ವಾಮಿ, ಈಗ ನಾನೆಂತದ್ದು ಮಾಡಬೇಕು? ಈಗ ನಾನೆಂತದ್ದು ಮಾಡುವುದು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಅಲ್ಲ,
ನನಗೆ ಒಂದು ಉಪಕಾರ ಮಾಡ್ತೀನಿ. ಏನು? ಈಗ ನನಗೆ ಅವರೇ ಆಗಬೇಕು ಅಂತ ನೀವು ನನ್ನನ್ನು ಬಿಟ್ಟು ಇವತ್ತಿಗೆ ಆಗ್ಲಿಕ್ಕಿಲ್ಲ. ಇವತ್ತು ನಾನೇನು ಮಾಡುವ ಹಾಗಿಲ್ಲ. ನಾಳೆಯ ಕಾರ್ಯಕ್ರಮ ಆದರೆ ನೋಡುವ. ನೀನು ಇವತ್ತು ಸ್ವಲ್ಪ ಹಿಂದೆ ನಿಲ್ಲುವುದು ಒಳ್ಳೇದೀಗ. ಹಾಗಿದ್ರೆ ನಾನೇ ಹೋಗ್ತೇನೆ. ಅದೇ ಒಳ್ಳೇದು. ಚಿಂತಿಸುತ್ತಲಿದ್ದ ಶಲ್ಯ ಚಿಂತಿಸುತ್ತಲಿದ್ದ ಶಲ್ಯವು ಬಿಟ್ಟು ಹೋಗುವ ದಿನವು ತನಗೆ ಬಂತೆನುತ್ತ ಇನ ಜನವು ಜರೆದ ಇಲ್ತೆಲವು ಕೂಳ ಬೆಸನು ಬೇಡಿದಸ್ತ್ರವನ್ನು ಕಳೆದೆ ಪಾತಕಿ ಎನ್ನುತ್ತ ತನಗೆ ಬಿಟ್ಟು ಹೋಗುವ ದಿನ ಬಂತು. ಆ ಶಲ್ಯ ಅಂತಂದ್ರೆ ಏನು ತಿಳಿದಿದ್ದಾರೆ ಇವರು? ಒಂದು ಆಚ್ಛಾದನಕ್ಕಿರುವ ಉತ್ತರೀಯವೋ ಶಲ್ಯ ಅಂತಂದ್ರೆ? ಮೋಸದಿಂದ ನನ್ನನ್ನು ಪಕ್ಷಕ್ಕೆ ಸೆಳೆದು ತರುವ ಕಾಲದಲ್ಲಿ ಇವನನ್ನು ಕೂಡಿಕೊಂಡು ಬಂದ ಸುಯೋಧನ, ಇವನ ಹುನ್ನಾರ ಇದ್ದೀತು ಅಂತ ನನಗೆ ಅರ್ಥವಾಗಿರಲಿಲ್ಲ. ಈಗ ಗೊತ್ತಾಗ್ತದೆ. ಬಂದವ ಕೊಟ್ಟ ಆಶ್ವಾಸನ ಏನು? ಸರ್ವಸೇನಾ ಪ್ರಣೇತ ವೈ. ಅಂತಹ ಅರ್ಹತೆ ಉಳ್ಳವನು ನೀನು. ಕರ್ಕೊಂಡು ಬಂದದ್ದೇ ಸಮಂಜಸವಾದ ವಿಧಾನದಿಂದಲ್ಲ, ಮೋಸದಿಂದ. ಏನೋ ತಿಂದ ಅನ್ನದ ಒಂದು ಋಣಕ್ಕೆ ಒಳಗಾಗಿ ಬಂದರೆ ಸರ್ವಸೇನೆಗೂ ನಾಯಕತ್ವವನ್ನು ವಹಿಸತಕ್ಕ ಯೋಗ್ಯತೆ ಇದ್ದವನನ್ನು ಇವನಿಗೆ ಸಾರಥ್ಯ ಮಾಡುವಂತ ನಿಯೋಜಿಸಿ ಬಿಟ್ನಲ್ಲ. ನಾಲಿಗೆ ಸತ್ತು ಹೋಯಿತು ನನಗೆ, ಆಡಿ ಹೋಯಿತು. ಹಾಗೆ ಅಂತ ಆಡಿದ್ದೆಲ್ಲವೂ ಮರೆತಿದ್ದೇನೆ ಅಂತ ಅರ್ಥ ಅಲ್ಲ. ನನಗೆ ವಿರೋಧವನ್ನೇ ಪ್ರಕಟಿಸುತ್ತಿರುವ ಇವನಲ್ಲಿ ಇನ್ನು ನನಗೆ ಸಹವಾಸ ಸಲ್ಲದು. ಕರ್ಣ, ಭೂಪತಿ, ತ್ಯಜಿಸಿ ಬಿಟ್ಟಿಯಲ್ಲ ಆ ಬಾಣವನ್ನು. ಅದು ಹೋಗ್ಲಿ, ನಾವು ಯುದ್ಧ ಮಾಡುವ. ಎಂತದಿನ್ನು? ಹಲವಿದೆ ತಕಿರಣದಿ ನದಿ ಸುತ ಹುಲುಚಿ ಖಂಡಿಯ ನೆವದೊಳೊರಗಿದ ಕಲಶ ಸಂಭವ ತನುವ ನೀಗಿದ ಸುತ ನಿಮಿತ್ತದೊಳು ಅಲಗು ಬರಳಿದೆ ಹೂಡೆಂಬ ತಲಕಣ್ಣ ನಿನಗಿಲ್ತು ಕೌರವತಿಲಗ ಮೂವರ ನಂಬಿ ಕೆಟ್ಟನೆನುತ ಕತಿ ತಳೆದ ಹಲವಿದೆ ತಗಿರಣದಿ ಅಯ್ಯೋ ಕರ್ಣ ಸಮರಾಂಗಣದಲ್ಲಿ ನಿನ್ನನ್ನು ಗೆಲ್ಲಿಸುವುದಕ್ಕಾಗಿ ನಾ ಬಂದವ. ನಾನಾಡಿದ ಮಾತುಗಳನ್ನು ಅಂಗೀಕರಿಸಿಯಂತೆ ವ್ಯವಹರಿಸುವ ಕರ್ಣನಾದರೆ ಯುದ್ಧದಲ್ಲಿ ಗೆದ್ದಾಗಿ ಹೋಗ್ತಿತ್ತು. ಉಪೇಕ್ಷೆ ಮಾಡಿದೆ, ಅವಹೇಳನ ಮಾಡಿದೆ. ನಾನಾಡಿದ್ದು ಕುಟಿಲ ವಿದ್ಯೆಯಾಗಿ ನಿನಗೆ ಕಂಡಿತು. ಎಷ್ಟು ಸಲ ಹೇಳಿದ್ರೇನು? ಉಪಯೋಗವನ್ನೇ ಮನಗಾಣದೇ ಇದ್ದವನಿಗೆ, ಸೋಲುವುದಕ್ಕಾಗಿ ಯುದ್ಧ ಮಾಡುವವನಿಗೆ ಸಹಾಯ ಮಾಡುವ ಬುದ್ಧಿವಂತನೇನು? ನಿಮ್ಮ ಸಾರಥ್ಯದಲ್ಲಿ ಕರ್ಣ ವಿಜೃಂಭಿಸ್ತಾನೆ. ಪರಶುರಾಮರು ಹೇಳಿದರು ಅಂತ ಆಡಿದ. ಆವಾಗಲೇ ನನಗೆ ಅರ್ಥ ಆಗಿದೆ, ಇದು ತನ್ನ ಉಪಯೋಗಕ್ಕಾಗಿ ವಿನಿಯೋಗ ಮಾಡುವುದಕ್ಕಿಂತ ವಸ್ತು ಅಂತ ನೀನು ತಿಳಿದಿರಬೇಕು. ಕೌರವನಿಗೂ ಅರ್ಥ ಆಗಲಿಲ್ಲ. ಯಾವುದು? ತಾನು ಯಾರನ್ನು ನಂಬಿದನೋ ಅವರೆಲ್ಲ ಒಂದಲ್ಲ ಒಂದು ನೆಲೆಯಿಂದ ತನ್ನ ವಿಶ್ವಾಸಕ್ಕೆ ದ್ರೋಹವನ್ನೇ ಸಗುತ್ತಾರೆ. ಹೆಚ್ಚಿ ಹಾಕೋ ಆಚಾರ್ಯ ಭೀಷ್ಮರು ಸಮರಾಂಗಣದಲ್ಲಿ ಸೇನಾಧಿಪತ್ಯವನ್ನು ವಹಿಸಿ ಪಾಂಡವರನ್ನು ಗೆದ್ದು ಗೆಲುವು ತಂದು ಕೊಡ್ತಾರೆ ಅಂತ ಇವನಿಗೆ ನಿರೀಕ್ಷೆ ಇದ್ದದ್ದು. ಇಲ್ಲ, ಪಾಂಡವರನ್ನು ನನಗೆ ಗೆಲ್ಲಿಕ್ಕಾಗುವುದಿಲ್ಲ. ಮತ್ತೇನು? ಶಿಖಂಡಿ ಅಥವಾ ಹೆಣ್ಣಾಗಿ ಹುಟ್ಟಿ ಮತ್ತೆ ಗಂಡಾದವ ಎದುರು ಬಂದ್ರೆ ನಾನು ಶಸ್ತ್ರ ಸನ್ಯಾಸ ಮಾಡ್ತೇನೆ.
ಮೊದಲೇ ಇದನ್ನು ಉದ್ಘೋಷಣೆ ಮಾಡಿ ಪಾಂಡವರಿಗೂ ಅನುಕೂಲವನ್ನೇ ಕಲ್ಪಿಸಿ ಸೇನಾಧಿಪತ್ಯದಿಂದ ನಿವೃತ್ತರಾದರು. ಪ್ರಯೋಜನ ಆಯಿತು ಕೌರವನಿಗೆ ಅಂತ ಕೇಳಿದ್ರೆ ಸೇನಾ ಹಾನಿಯೊಂದು ಬಿಟ್ರೆ ಬೇರೆ ಯಾವ ಲಾಭವನ್ನು ತಂದು ಕೊಡಲಿಲ್ಲ. ಪ್ರಣದಿ ನದಿ ಸುತ ಹುಲು ಶಿಖಂಡಿಯ ನೆಮದೊಳೊರಗಿದ ಆಚಾರ್ಯ ದ್ರೋಣರು ಅರ್ಜುನ ಒಬ್ಬನನ್ನು ಬಿಟ್ಟರೆ ಉಳಿದವರನ್ನೆಲ್ಲ ನಾನು ನೋಡಿಕೊಳ್ತೇನೆ ಅಂತ ವಾಗ್ದಾನ ಮಾಡಿದವರು. ಅದನ್ನು ಸಾಧಿಸುವುದಕ್ಕಾಗದೆ 5 ದಿನಗಳ ಕಾಲ ಹೋರಾಟ ಮಾಡಿ ಯಥಾಸಾಧ್ಯ ಗೆಲುವಿಗಾಗಿ ಪರಿಶ್ರಮ ಪಟ್ಟಿದ್ದಾರೆ. ಪ್ರಾಮಾಣಿಕತೆ ಬಗ್ಗೆ ಆಕ್ಷೇಪ ಏನಿಲ್ಲ. ಅಪ್ರಿಯವಾದ ವರ್ತಮಾನ ಬಂದಾಗ ನಾನು ಶಸ್ತ್ರತ್ಯಾಗ ಮಾಡ್ತೇನೆ. ಅಶ್ವತ್ಥಾಮ ಸತ್ತ ಎಂಬ ವರ್ತಮಾನ ಸುಳ್ಳೋ ಸತ್ಯವೋ ಅನ್ನುವುದನ್ನು ನಿರ್ಣಯ ಮಾಡದೆ ಅಸ್ತ್ರವನ್ನು ಕೆಳಗಿಟ್ಟರು. ಅಲ್ಲಿಗೆ ದ್ರೋಣರ ಅಸ್ತಮಾನವೂ ಆಗಿ ಹೋಯಿತು. ಆಮೇಲೆ ನಂಬಿದ್ದು ನಿನ್ನನ್ನು. ಅವರಿಗಿಂತೆಲ್ಲ ಮಿಗಿಲಾಗಿ ಪಾಂಡವರ ಧುರಕ್ಕೆ ನಾನಿರುವೆ ಜೀಯ, ವಿಜಯವಧುವನ್ನು ಎಳೆದು ತರ್ತೇನೆ ಅಂತ ಸಭಾ ಸಮಸ್ತರ ಮಧ್ಯದಲ್ಲಿ ಆಶ್ವಾಸನೆ ಕೊಟ್ಟ ನೀನು ಪಾಂಡವರನ್ನು, ಅದರಲ್ಲಿಯೂ ಅರ್ಜುನನನ್ನು ಕೊಂದು ಕೌರವನಿಗೆ ಅನುಕೂಲವನ್ನು ಕಲ್ಪಿಸ್ತಿ. ನಿನ್ನನ್ನು ಅವರಿಗಿಂತ ಹೆಚ್ಚು ನಂಬಿದ. ಹಸ್ತಿನಾವತಿಯನ್ನು ನೀನು ಪ್ರವೇಶ ಮಾಡಿದಲ್ಲಿಂದ ಕರ್ಣ ಕುರುಪತಿಗೊಂದೇ ಮನ ಮತ ಒಂದೇ, ಇಷ್ಟು ಆಪ್ತವಾಗಿ ನಿನ್ನನ್ನು ನೋಡಿಕೊಂಡು ಬಂದ. ಹಾಗೆ ನೋಡಿದ್ರೆ ನೀನು ಇಷ್ಟ ಆಗುವುದಕ್ಕೆ ಕಾರಣ ಕೌರವ. ಈಗ ಅಲಗು ಮರಳಿ ತೊಡೆನೆಂಬ ಛಲಕಣ ನಿನಗೆ. ಇದು ವೈಯಕ್ತಿಕವಾದ ಹಠವೇ ಹೊರತು ಸುಯೋಧನನಿಗಾಗಿ ಹೋರಾಟ ಮಾಡಿ ಗೆಲ್ಲುತ್ತೇನೆ ಎನ್ನುವ ಮನೋಧರ್ಮ ಅಲ್ಲ ಇದು. ನಿನಗೆ ನಿನ್ನ ಸ್ವಪ್ರತಿಷ್ಠೆಯಿಂದ ಆಗಬೇಕಾದದ್ದೇನು? ಒಳ್ಳೆಯದೋ ಕೆಟ್ಟದ್ದೋ, ಕೀರ್ತಿಯೋ ಅಪಕೀರ್ತಿಯೋ, ತಪ್ಪೋ ಸರಿಯೋ, ಶಾಸ್ತ್ರವೂ ಕೆಲವು ಸಲ ಪ್ರಾಣಾಪತ್ತು ಒದಗಿದಾಗ ಉಲ್ಲಂಘಿಸುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಅಂತಹ ಒಂದು ಸನ್ನಿವೇಶವನ್ನು ಆಪಧರ್ಮವಾಗಿಟ್ಟುಕೊಂಡು ಇದನ್ನು ವಿನಿಯೋಗ ಮಾಡಿ ಗೆಲ್ಲಬಹುದಿತ್ತು. ಅದಿಲ್ಲ. ನಾನು ಧರ್ಮ ಮಾರ್ಗದಲ್ಲಿ ನಡೆಯುವ. ನಿನಗೆ ಒಂದು ವೇಳೆ ಅಧರ್ಮಿ ಎಂಬ ಅಪಕೀರ್ತಿಯೇ ಬರಲಿ, ಕೌರವನಿಗೆ ಗೆಲುವಾಗ್ತದ? ನೀನು ವಿನಿಯೋಗವಾಗುವುದಕ್ಕಿದ್ದ ವಸ್ತುವೇ ಹೊರತು ಅದಕ್ಕಿಂತ ಹೆಚ್ಚಿಗೆ ನಿನಗೆಂಥದ್ದು? ನಿನ್ನನ್ನಿಷ್ಟು ಪೋಷಣೆ ಮಾಡಿ ನಿನಗೆಲ್ಲವನ್ನು ಕೊಟ್ಟವನಿಗೆ ವೈಯಕ್ತಿಕ ಪ್ರತಿಷ್ಠೆಯೇ ಕಾರಣವಾಗಿ ವಿರೋಧ ಮಾಡ್ತೀಯ, ಅವನ ಸೋಲಿಗೆ ಕಾರಣನಾಗ್ತಿಂತಾದರೆ ಮತ್ತೆ ನಾನು ಇದ್ರೇನಿಲ್ಲಿ, ಇಲ್ಲದೇ ಇದ್ರೇನು? ಸೋಲುವ ಕರ್ಣನಿಗೆ ಸಾರಥ್ಯ ಮಾಡಲಿಕ್ಕಿದ್ದವಲ್ಲ ನಾನು. ಗೆಲ್ಲುವ ಕರ್ಣನಿಗೆ, ಗೆಲ್ಲು ಅಂತ ನಾನು ಸೂಚಿಸಿದಂತೆ ಮಾಡುವ ಕರ್ಣನಿಗೆ, ನನ್ನಲ್ಲಿ ರಾತ್ರಿ ಇಡೀ ಬಂದು ಪೀಡಿಸಿ ಕಾಡಿ ಒಪ್ಪಿಸಿದ್ದವ ಸಾರಥ್ಯಕ್ಕೆ. ಏನು ಗುರು ಪಿತಾಮಹರಿಂಗೆ ಮೋರೆಯ ತಿರುವಿದ ವಿಜಯವಧು ಕಟಾಕ್ಷವ ತಿರುಹಿ ಹಾಯ್ಕುವ ವೀರನಾವನು ಮಾವ ನೀವು ತಪ್ಪಿದರೆ ನಾನೇ ವಿಜಯ ಕಾರಣ ಅಂತ ತಿಳಿದ. ಒಂದು ಮಾತು ಹೇಳಿದೆ, ಬಂದೇನೆ. ಎಲ್ಲಿಯವರೆಗೆ ನನ್ನ ಮಾತನ್ನು ಪಾಲಿಸ್ತಾನೋ ಅಲ್ಲಿಯವರೆಗೆ ನಾನು ರಥದಲ್ಲಿರ್ತೇನೆ. ನಮ್ಮ ಹೇಳಿಕೆ ಯಾವುದದನಿ ತಮ್ಮ ಮೀರಿದು ನಡೆದನಾದರೆ ನಮ್ಮ ವಾಘೆಯ ಬೀಳುಕೊಂಬೆವು. ಈ ಒಂದು ಸಲ ಅಲ್ಲ, 2 ಸಲ ಆಯ್ತು. ಹಾಗೆ ನೋಡಿದ್ರೆ ಬೆಳಿಗ್ಗೆ ನೀ ಮಾತಾಡಿದ ಶೈಲಿಗೆ ನಾ ಬಿಟ್ಟೋಗ್ಬೇಕಿತ್ತು. ಹೌದೌದು, ದೊಡ್ಡದಲ್ಲ ಬಿಡು, ಏನೋ ಆವೇಶದಿಂದ ಮಾತಾಡಿ. ಸೊಂಟದ ಹೊರೆಯಲ್ಲಿದ್ದ ಕತ್ತಿ ಕೈಗೆ ಬಂದಿದೆ ಇಬ್ಬರಿಗೂ. ಆದರೂ ನಾನು ಹೋಗದೆ ಉಳಿದೆ. ಯಾಕೆ? ಗೆಲುವು ಬರುವುದಾದ್ರೆ ಕೌರವನಿಗೆ ಬರಲಿ. ಆದ್ರೆ ಈಗ 2 ಸಲ ನಾನು ಆಡಿದ್ದನ್ನು ಮೀರಿದೆ ನೀನು. ಇನ್ನು ಆಗ ನೋಡಿದ ಆಡಂಬರದ ಪ್ರಕರಣವನ್ನು ಎಣಿಸಿದರೆ ಬಹುಶಃ ಬತ್ತಳಿಗೆ ಬರಿದಾಗಿದೆ. ಇನ್ನು ಅರ್ಜುನನನ್ನು ಗೆಲ್ಲುವುದಕ್ಕೆ ನಿನ್ನಲ್ಲಿಯೂ ಏನೂ ಇಲ್ಲ. ಇದ್ದದ್ದನ್ನು ಹೀಗೆ ದುರ್ವಿನಿಯೋಗ ಮಾಡಿ ಹಾಳು ಮಾಡಿ ಹಾಕಿದೆ. ಒಳ್ಳೆಯ ವಸ್ತುವನ್ನೆಲ್ಲ ಕೆಡಿಸುವವರಿಗೆ ಮತ್ತೆ ಸಹಾಯ ಮಾಡುವುದಕ್ಕೆ ಅರ್ಥ ಉಂಟೆ? ಹಾಗಾಗಿ ಗೆಲ್ಲುವ ಕರ್ಣನಲ್ಲ ಅಂತ ಆದ ಮೇಲೆ ಸುಮ್ಮನೆ ಪರಶುರಾಮರ ಮಾತು ಸತ್ಯವಾಗುತ್ತದೆ ಎಂಬುದಕ್ಕೆ ನಾನೊಂದು ಇಲ್ಲಿ ಗೊಂಬೆಯಾಗಿ ಕೂತ್ಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ನಾ ಹೇಳಿದ್ನಲ್ಲ, ನಮ್ಮ ವಾಘೆಯ ಬೀಳು ಕೊಂಬೆವು. ಭೂಪತಿ, ಭೀಷ್ಮರು 10 ದಿವಸಗಳ ಕಾಲ ಹೋರಾಟ ಮಾಡಿದ್ರು. ಕೊನೆಗೂ ಇದ್ರು ಪಕ್ಷದವರು ಶಿಖಂಡಿ ಅನ್ನುವ ಗುರಾಣಿಯನ್ನು ಮುಂದಿಟ್ಟುಕೊಂಡು ಇವರನ್ನು ಹೊಡೆದುರುಳಿಸಿದರು. ಭೀಷ್ಮರು 5 ದಿನಗಳ ಸೇನಾಧಿಪತಿತ್ವವನ್ನು ನಿರ್ವಹಿಸಿದರು. ಅಶ್ವತ್ಥಾಮನ ಮರಣ ಅನ್ನುವಂತಹ ಕಾರಣವನ್ನು ಮುಂದಕ್ಕೊಡ್ಡಿ ಅವರು ದೇಹತ್ಯಾಗ ಮಾಡುವುದಕ್ಕೆ ಕಾರಣವನ್ನು ಸೃಷ್ಟಿ ಮಾಡಿದರು ಅಲ್ವಾ? ವಿರೋಧ ಪಕ್ಷದವರು ನಮ್ಮನ್ನು ಸೋಲಿಸಲಿಕ್ಕೆ ಬೇಕಾಗಿ ಎಂಥದ್ದೋ ತಂತ್ರ ಮಾಡಿದರು ಅಲ್ವಾ? ಈಗ ವಿರೋಧ ಪಕ್ಷದವರ ಯಾವ ತಂತ್ರವೂ ಇವತ್ತು ನಡೆಯುವುದಿಲ್ಲ. ನೀನೊಬ್ಬ ಸೂತತ್ವವನ್ನು ನಿರ್ವಹಿಸುತ್ತಾ ಸೂರ್ಯಾಸ್ತಮಾನದ ತನಕ ಕುಳಿತೆ ಅಂತಾದರೆ ವಿರೋಧ ಪಕ್ಷದವರ ತಂತ್ರ ನಡೆಯುವುದೇ ಇಲ್ಲ. ಪರಶುರಾಮಾಚಾರ್ಯರ ಮಾತಿನ ಹಾಗೆ ನಾನು ಅಜೇಯನೇ ಆಗುತ್ತೇನೆ, ಈಗ ನೀನು ಮಾತ್ರ ತಂತ್ರ ಮಾಡಬಾರ್ದು. ಈಗ ಆದ್ಯಂತದ್ದು ಗೆಲ್ಲುವುದಕ್ಕಿದ ಅನುಕೂಲವನ್ನು ನೀನೇ ಬಿಟ್ಟೆ. ಹೌದಾ? ಹೇಗದು?
ಮೊದಲೇ ನಾ ಹೇಳಿದಂತೆ ಗುರಿಯನ್ನು ಎದೆಗೆ ಹಿಡಿತಿದ್ರೆ ನಾನು ಕಾರಣ ಕೊಟ್ಟೆ ಆಗುದಿಲ್ಲ ಯಾಕೆ ಅನ್ನುವುದಕ್ಕೆ. ಮರಳಿ ಹೂಡು ಅಂತ ಹೇಳುವಾಗ ಇದನ್ನು ನಿರಾಕರಣೆ ಮಾಡಿ. ಮರಳಿ ಹೂಡ್ಲಿಕ್ಕೆ ಅದಕ್ಕೆ ತ್ರಾಣ ಇಲ್ಲ ಅನ್ನೋದನ್ನು ಅದೇ ಒಪ್ಪಿಕೊಂಡಿದೆ. ಅದನ್ನು ಹೂಡಿ ಏನು ಮಾಡ್ಲಿಕ್ಕೆ ಉಂಟು? ನಾನು ಹೇಳಿದ ಮಾತನ್ನು ನೀನು ಪಾಲಿಸ್ತೀಯೋ ಇಲ್ವೋ ಎಂಬಲ್ಲಿ ನೀನು ಕಾರಣ 100 ಕೊಡಬಹುದು. ಈಗ ಜಾತಿ ನೀನು ಹೊರಡುವ ಜಾತಿ ಕೆಟ್ಟಾದ್ರೂ ಕೆಲವು ಸಲ ಕೆಲಸ ಮಾಡಬೇಕಾಗ್ತದೆ. ಹೌದು, ಆದ್ರೆ ಪ್ರಯೋಜನ ದೊಡ್ಡದುಂಟು ಅಂತ ಕಂಡ್ರೆ ಮಾತ್ರ. ಹೌದು, ಪ್ರಯೋಜನ ಪ್ರಯೋಜನವೂ ಇಲ್ಲದೆ ಜಾತಿ ಕೆಟ್ಟ ಕೆಲಸ ಮಾಡಿ. ಈಗ ಆಗ್ಲಿ ಅಯ್ಯ, ಮೊದಲನೇ ಸಲ ನಾ ಹೇಳಿದ್ದನ್ನು ಮಾಡ್ತಿದ್ರೆ ಪ್ರಯೋಜನ ಸಿದ್ಧಿ ಆಗ್ತಿತ್ತ ಇಲ್ವೋ? ಅದೇ ಹೇಗೆ ಮತ್ತೆ ನಾ ಏನ್ ಹೇಳಿದ್ದೇನೆ? ನಾನು ಅದಕ್ಕೆ ಕಾರಣ ಆಗ್ಲೇ ಕೊಟ್ಟನಲ್ಲ. ನಾವೇ ಯುದ್ಧ ಕ್ರಮವನ್ನು ಮೀರಿದ್ರೆ ಅವರಿಗೆ ಯುದ್ಧವನ್ನು ಅತಿಕ್ರಮಿಸಲಿಕ್ಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗಾಗ್ತದೆ. ಅವ ಎಡಕ್ಕ ಬಡಕ ರಥವನ್ನು ಹಾರಿಸಿ ಆದ್ರೂ ಅರ್ಜುನನ್ನು ಉಳಿಸ್ತಿದ್ದ. ಅದಾಗುವುದಿಲ್ಲ ಅಂತ ಹೇಳಿದ್ದು ನಾನು. ಅದೇ ಹೇಗೆ? ಇದು ಒಂದೇ ಅವಕಾಶ ಇದ್ದದ್ದು. ಭೀಷ್ಮರ ಬಾಣವನ್ನು ತಪ್ಪಿಸಿದೆ ಎಂಬುದರಿಂದ ನಿನ್ನ ಬಾಣವನ್ನು ತಪ್ಪಿಸಲಿಕ್ಕೆ ಆಗ್ತದೆ ಅಂತಲ್ಲ. ಹಾಗೆ ನೀನು ಹೇಳುವಲ್ಲಿ ಇರುವ ಹಿನ್ನೆಲೆ ಅಂತದ್ದು ಇದು ದ್ವೈರಥ ಯುದ್ಧ. ಆದ್ದರಿಂದಲೇ ಯುದ್ಧ ಕ್ರಮವನ್ನು ಅತಿಕ್ರಮಿಸಿ ಬೇರೆ ದಾರಿ ಇಲ್ಲ. ನಾವೇ ಯುದ್ಧ ಕ್ರಮವನ್ನು ಮೀರಿದ್ರೆ ಅವರಿಗೆ ಯುದ್ಧ ಕ್ರಮವನ್ನು ಅತಿಕ್ರಮಿಸಲಿಕ್ಕೆ ನಾವೇ ದಾರಿ ಮಾಡಿಕೊಟ್ಟಾಗ. ಅರ್ಜುನ ಸತ್ತ ಅಂತಾದ್ರೆ ನಾನು ಅದನ್ನ ಆಗ್ಲೇ ಹೇಳಿದೆ, ಕೌರವನಿಗೆ ಗೆಲುವು ಅದನ್ನು ಪ್ರಧಾನ ಸಂಕಲ್ಪವಾಗಿ ಇಟ್ಟುಕೊಳ್ಳಬೇಕೇ ಹೊರತು ನಾನು ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅಲ್ಲ. ಇದು ಈ ಹಠ ಉಂಟಲ್ಲ, ಇದು ನಿನ್ನನ್ನು ಕೆಡಿಸ್ತದೆ. ಅಯ್ಯೋ, ನಿನ್ನಂತವನ ಸೌತತ್ವವನ್ನು ಹೊಂದಿದ ಮೇಲೆಯೂ ಮಾಡದೇ ಇದ್ದ ಹಠ ಮತ್ತೆ ಯಾವಾಗ ಮಾಡ್ಲಿ? ಈಗ ನನ್ನಲ್ಲಿ ಹಠ ಮಾಡ್ಲಿಕ್ಕೆ ಕರ್ಕೊಂಡು ಬಂದದ್ದು. ಈಗ ಸೋತು ಮಾಡುವ ಕ್ರಮ ಬೇರೆ, ಗೆಲ್ಲಬಹುದಾದ ಅವಕಾಶ ಇರುವಾಗ ನಡೆಸಿಕೊಳ್ಳಬೇಕಾದ ವಿಧಾನ ಬೇರೆ. ಈಗಲೂ ನಾವು ಅತಿಕ್ರಮಣ ಧರ್ಮ ಮೀರಿದ್ದನ್ನೇ ಮಾಡ್ತೇವೆ ಅಂತ ಇದ್ರೆ ಮತ್ತೆ ನಿನ್ನ ಸೂತತ್ವ ಎಂತದಕ್ಕೆ? ಈಗ ನನ್ನ ಸೂತತ್ವದ ಉದ್ದೇಶ ಏನು? ಧರ್ಮ ಯುದ್ಧ ಧರ್ಮಾನುಸಾರವಾಗಿಯೇ ಗೆಲುವನ್ನು ಹೊಂದಬೇಕು. ಅಲ್ಲ, ಈಗ ನಾನು ಇರುವುದರಿಂದ ನಿನಗಾಗುವ ಪ್ರಯೋಜನ ಸಾರಥ್ಯವನ್ನು ಮಾಡುತ್ತೇನೆ ಎಂಬುದೋ ಅಲ್ಲ ನಾನು ಇಲ್ಲಿ ಇದ್ದೇನೆ ಎಂಬುದೋ? ಸಾರಥ್ಯ ಪೂರ್ಣವಾಗಿ ಶಲ್ಯನ ವ್ಯಕ್ತಿತ್ವ ಏನೋದನ್ನು ಅಂಗೀಕರಿಸಿಯ? ಸಾರಥ್ಯ ಮಾಡ್ತೇನೆ ಎಂಬುದೇ ಪ್ರಧಾನ. ಮತ್ತೆಂತದ್ದು ಸಾರಥ್ಯ ಮಾಡುವುದು ಅಂತಂದ್ರೆ ಎಂತದ್ದು? ಎಂತದ್ದು ಎಂತದ್ದು ಅಲ್ಲ ಎಂತದ್ದು? ಈಗ ಅರ್ಜುನನನ್ನು ಉಳಿಸುವುದಕ್ಕೆ ಕೃಷ್ಣ ಮಾಡುವ ಎಲ್ಲ ಪ್ರಯತ್ನವು ಸಾರಥ್ಯದ ವ್ಯಾಪ್ತಿಯೊಳಗೆ ಬರ್ತದೋ? ಹೌದಪ್ಪ. ಅವನನ್ನು ಗೆಲ್ಲಿಸುವುದಕ್ಕೆ ಮಾಡುವ ಪ್ರಯತ್ನ ಸಾರಥ್ಯದ ವ್ಯಾಪ್ತಿಯಲ್ಲಿ ಬರ್ತದೋ? ಹೌದು. ಕೃಷ್ಣನಿಗೆ ಸಾರಥ್ಯದಲ್ಲಿ ನೀನು ಎಣ್ಣೆ ಈ ಭಾವದಿಂದ ನಾನು ಆಡಿದೇನೆ ಹೊರತು ಕೃಷ್ಣನಿಗೆ ಸಾರಥಿಯಾಗಿ ಮಾತ್ರ ಒಂದು ವ್ಯಕ್ತಿತ್ವ ಇರುವುದಲ್ಲ ಅನ್ನುವುದನ್ನು ನೀನು ಒಪ್ಪುತ್ತಿಯಲ್ಲ. ಸರಿ, ಅದನ್ನು ಪ್ರಯೋಗ ಮಾಡಿದನ. ಆದ್ದರಿಂದ ಅರ್ಜುನನಿಗೆ ಕೃಷ್ಣ ಹೇಗೋ ಹಾಗೆ ಕರ್ಣನಿಗೆ ಶಲ್ಯ ಭೂಪತಿ ಎಲ್ಲಾ ವಿಧದಿಂದಲೂ ಆಗುವುದಿಲ್ಲ, ಸೂತತ್ವದ ಮಟ್ಟಿಗೆ ಮಾತ್ರ ಅಲ್ಲ. ಈಗ ನನ್ನ ಹೇಳಿಕೆಯನ್ನು ನೀನು ಉಲ್ಲಂಘನೆ ಮಾಡಿದ್ರೆ ನಿಲ್ಲುವ ಅನಿವಾರ್ಯ ನನಗುಂಟು. ಈಗ ಮೊನ್ನೆ ವೈಷ್ಣವಾಸ್ತ್ರ ಬಿಡುವಾಗ ಕೃಷ್ಣನೇ ಎದೆ ಕೊಟ್ಟ. ಹೌದು ಅಲ್ವಾ? ಹೌದು ಅಲ್ಲ ಹೇಳಿದ್ದು. ಈಗ ಅವ ಒಂದು ಬಲವಾದ ಅಸ್ತ್ರ ಬಿಡುವಾಗ ನೀನು ಎದೆ ಕೊಡ್ಲಿಕ್ಕೆ ಬರ್ತಾರೆ. ಈಗ ನಿನಗೆ ಉಳಿಸಿಕೊಳ್ಳಿಕ್ಕೆ ನಿನ್ನೆ ಇದ್ದವನನ್ನು ಆಗ್ಲಿಲ್ಲಲ್ಲ. ಅಲ್ಲ ಹೇಳಿದ್ನ ಪರಾಕ್ರಮದ ಪರಾಕಾಷ್ಠೆ ಹೌದಾದ್ರೆ ಸೂತತ್ವದ ವಿದ್ಯೆಯಲ್ಲಿ ಕೃಷ್ಣನಿಗೆ ಎಣೆ ಅಂದ ಮಾತ್ರಕ್ಕೆ ಕೃಷ್ಣನ ಮಹಿಮೆಯು ಶಲ್ಯಭೂಪತಿಯ ಮಹಿಮೆಯು ಒಂದೇ ಅಂತ ಅರ್ಥ ಅಲ್ವಲ್ಲ. ನಾನು ಮಹಿಮೆ ಉಂಟು ಅಂತ ಹೇಳೂ ಇಲ್ಲ. ಅದೇ ನಾನು ಏನ್ ಹೇಳಿದ್ದು, ಈಗ ನನ್ನ ಮಾತನ್ನು ಉಲ್ಲಂಘಿಸಿಯೇ ನೀನು ನಡೆಯುವುದಾದರೆ ನಿಲ್ಲುವ ಅನಿವಾರ್ಯ ನನಗೆಂತದ್ದು? ಅದೇ ಉಲ್ಲಂಘಿಸುವುದು ಅಂದ್ರೆ ನಾನು ಈ ಪಕ್ಷಕ್ಕೆ ಬಂದದ್ದು ಸಾರಥ್ಯ ಮಾಡ್ತೇನೆ ಎಂಬ ವಾಗ್ದಾನ ಕೊಟ್ಟಲ್ಲ. ನಾನು ಬಂದದ್ದು ಯೋಧನಾಗಿ. ಸರಿ, ನನಗೆ ಈ ಉದ್ಯೋಗವನ್ನು ವಹಿಸಿದ್ದೆ ನನಗೊಂದು ಅನರ್ಹತೆಯಾಗಿ ನನಗೆ ಕಾಣುತ್ತದೆ. ನಾನು ಯಾವುದರಲ್ಲಿ ನಿಷ್ಣಾತನೋ ಅದನ್ನು ಎಲ್ಲವನ್ನು ಇಲ್ಲಿ ನಿನಗಾಗಿ ವಿನಿಯೋಗ ಮಾಡಬೇಕಾದ ಬದ್ಧತೆ ನನಗಿಲ್ಲ. ಅರ್ಹತೆ ದೊಡ್ಡದೇ ಅಪ್ಪ. ಹೋರಾಡುವುದಕ್ಕೆ 1 ಲಕ್ಷ ಸೇನೆ ತಕೊಂಡೇ ನೀನು ಬಂದವ. ನಿನ್ನ ಈ ಪ್ರವೃತ್ತಿಯಿಂದ ನೀನು ಕಳ್ಕೊಳ್ತಾ ಇದ್ದಿ ಎನ್ನುವುದನ್ನು ನೀನು ಮುಚ್ಚುತ್ತಾ ಇದ್ದಿ. ಆದ್ರೆ ಈಗ ನೀನು ಪಾತ್ರ ಇದು ಅಂತ ಒಪ್ಪಿಕೊಂಡ ಮೇಲೆ ಮಧ್ಯದಲ್ಲಿ ಕೈ ಕೊಡಬಹುದು. ಅಲ್ಲ, ನಾ ಪಾತ್ರವನ್ನು ಹೇಗೆ ನಿರ್ವಹಿಸುವುದು ಅಂತ ಹೇಳಿದ್ದೇನೆ. ನಾನು ಎಲ್ಲಿಯವರೆಗೆ ಇರ್ತೇನೆ ಅಂತ ಹೇಳಿದ್ದೇನೆ, ನನ್ನದು ಮುಗಿದು ಎದ್ದು ಹೋಗ್ತೇನೆ ಅಂತ ಹೇಳಿದ್ದೇನೆ. ನನ್ನ ಮಾತನ್ನು ಮೀರಿದ್ರೆ ಈಗ ನೀ ಮೀರಿದ ಕಾರಣ, ಇದಕ್ಕೆ ಕಾರಣ ನೀನು. ಬೆಳಗ್ಗೆ ಹೋಗಬಹುದಿತ್ತಲ್ಲ, ಕೇಳಿದ್ ನಾನು. ಆಗ ಮೀರಿದಷ್ಟು ಈಗ ಮೀರಲಿಲ್ಲ. ಅಲ್ಲ, ಕ್ಷಮೆ ಒಂದು ಕ್ಷಮೆ ಅನ್ನುವುದನ್ನು ಕೊಡುವುದು ನನ್ನ ಔದಾರ್ಯವೇ. ಆ ಔದಾರ್ಯವನ್ನು ವಿಪರೀತ ಎಳಿಬೇಡ. ಅದೇ ಹೌದಾದರೆ ಇವತ್ತಿನ ಸೂರ್ಯಾಸ್ತಮಾನ ತನಕ ಔದಾರ್ಯವನ್ನೇ ಕೊಡಬಹುದಲ್ಲ. ಅದು ಈಗ ಯಾಕೆ ನಿನಗೊಂದು ಅಭಿಮಾನಕ್ಕೆ ಭಂಗ ಬಂದ? ಈಗ ನೀ ಮಾತಾಡಿದ ಶೈಲಿಯಿಂದಾಗಿ ನಿನಗೆ ಇದಕ್ಕಿಂತ ಕೆಟ್ಟದ್ದು ಮಾತಾಡಿದ್ದೇನೆ. ಹೌದಪ್ಪ, ಮತ್ತೆ ಹೌದೌದು. ಅಷ್ಟಕ್ಕೆ ನಾನು ಸಿದ್ಧನಿದ್ದೆ. ಅಲ್ಲಿ ಯುದ್ಧದ ಜಗಳದಾಗ ಈಗ ಏನಾದ್ರೂ ಆಗಿದೆ. ಅಲ್ಲಿ ಭರ್ಸನೆಯ ಮಾತು ಬಂದದ್ದು ಯಾಕಾಗಿ? ಯುದ್ಧ ಗೆಲ್ಲುವ ಸೋಲುವ ವಿಷಯಕ್ಕಲ್ಲ. ಅದು ಉಪಾಯಾಂತರಗಳನ್ನು ಅವಲಂಬಿಸಿ ಗೆಲ್ಲು ಅನ್ನುವ ನನ್ನ ಸಲಹೆ ಕೊಟ್ಟದಕ್ಕಲ್ವಲ್ಲ ಅಲ್ಲ ನೀ ಹೇಳಿದ್ದು. ನಾನು ಕೊಟ್ಟ ಸಲಹೆಯನ್ನು ಧಿಕ್ಕರಿಸುವುದೇ ಪ್ರವೃತ್ತಿಯಾದ ಮೇಲೆ ನನಗೆ ಏನಯ್ಯ ಅವಶ್ಯಕತೆ? ಈಗ ಏನು ನಿನ್ನೊಂದಿಗೆ ನಾನು ಹೊರಟೆ ಅಂತ ಏನೂ ಅಲ್ಲ. ಅಲ್ಲ ಆದೀತು. ಈಗ ನೀನು ಹೊರಡ್ತಿ ಅನ್ನುವುದಕ್ಕಾಗಿ ನಿನ್ನನ್ನು ನಿಲ್ಲಿಸುವುದಕ್ಕೆ ಬೇರೆ ಏನಾದ್ರೂ ನನ್ನದು ಪರಿಶ್ರಮ ಇಲ್ಲ. ಮತ್ತೆ ಇಷ್ಟೊತ್ತು ಮಾತಾಡಿದ್ಯಾಕೆ ನೀನು? ಅಲ್ಲ, ನಾನು ಹೋಗ್ತೇನೆ ಅಂತ ಹೇಳುವಾಗ ಮಾತಾಡಿದ್ಯಾಕೆ? ಹೋಗುವುದಕ್ಕಿಂತ ಮುನ್ನ ಇಷ್ಟು ಆಲೋಚನೆ ಮಾಡಿ ಹೋಗು ಅಂತ. ಅಲ್ಲಲ್ಲ, ಆಲೋಚನೆ ಮಾಡುವುದು ಬರ್ಲಿಕ್ಕೆ ಮೊದಲೇ ಮಾಡ್ತೇನೆ ನಾನು ಎಲ್ಲಿ ಎಷ್ಟು ಅಂತ.
ನಿನ್ನಲ್ಲಿ ಬರುವಾಗ ಹಾ. ನೀನು ನನ್ನ ಮಾತನ್ನು ಉಲ್ಲಂಘಿಸಿದರೆ ಹೋಗ್ತೇನೆಂಬ ಪೂರ್ವ ನಿಬಂಧನೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇದೋ ಹೊರಟೆ ನಾನು. ಏನ ಮಾಡುವುದಿಲ್ಲ ದೈವವಿಹೀನನಲ್ಲ ನೃಪತಿ ರಣದಭಿಮಾನಿ ದೇವತೆ ಮುಳಿದಳಿಲ್ದಿಗೆನುತ್ತ ಚಿಂತಿಸಿದ ಸಾರಥ್ಯದಿಂದ ನಿವೃತ್ತನಾದ ಸೂತ, ಹಾಗೆಂದು ಯುದ್ಧದಿಂದ ನಾನು ನಿವೃತ್ತನಾಗುವುದಕ್ಕಾಗುವುದಿಲ್ವಲ್ಲ. ಅದಕ್ಕಾಗಿ ನನ್ನ ರಥವನ್ನು ನಾನೇ ಮುನ್ನಡೆಸಿಕೊಂಡು ಹೋರಾಟವನ್ನು ಮಾಡುತ್ತೇನೆ. ಈ ಉದ್ದೇಶದಿಂದ ಅರ್ಜುನನಲ್ಲಿ ಹೋರಾಡುತ್ತಾ ಮುಂದೆ ಸಾಗುತ್ತಾ ಇದ್ದ ಹಾಗೆ ಇದೇನಿದು ರಥಕ್ಕೆ ಹೂಡಿದಂತಹ ಕುದುರೆಗಳು ಒಮ್ಮಿಂದೊಮ್ಮೆಲೆ ಕುಸಿದು ಕುಳಿತದ್ದು ಯಾಕೆ ಅಂತ ದೃಷ್ಟಿಯನ್ನು ಕೆಳಕ್ಕೆ ಹರಿಸಿದರೆ ರಥದ ಗಾಲಿಗಳು ಭೂಮಿಯ ಆಳದಲ್ಲಿ ಹೂತು ಹೋದದ್ದು ಕಾಣಿಸ್ತದೆ. ಛೇ, ಏನಾಗಿ ಹೋಯಿತು ಇದು. ದೈವವಿಹೀನನಲ ನೃಪತಿ. ಹೌದು, ಇಂದಿನ ಯುದ್ಧದಲ್ಲಿ ಗೆಲ್ಲುವ ಕರ್ಣನಾದರೂ ಗೆಲುವು ಸುಯೋಧನನಿಗೆ. ಇಂದಿನ ಯುದ್ಧದಲ್ಲಿ ಹೋರಾಟದಲ್ಲಿ ಸೋತವನು ಕರ್ಣನಾದರೂ ಸೋಲು ಸುಯೋಧನನಿಗೆ. ಹಾಗಿದ್ರೆ ಫಲಾನುಭವವನ್ನು ಹೊಂದುವವನು ಯಾವನಿದ್ದಾನೆ? ಅವನ ಅದೃಷ್ಟಕ್ಕನುಗುಣವಾಗಿ ವ್ಯವಹಾರಗಳು ಸಾಗುತ್ತವೆ ಅನ್ನುವುದಕ್ಕೆ ಬೇರೆ ದೃಷ್ಟಾಂತ ಬೇಡ. ಆಹಾ, ಸುಯೋಧನ ಭಾಗ್ಯವಿಹೀನ ದೈವವಿಹೀನ ಅನ್ನುವುದೇ ನಿರ್ಣಯ ಆಗಿ ಹೋಯಿತು. ಪ್ರತ್ಯಕ್ಷವಾಗಿಯೇ ನಾವು ಕಂಡಿದ್ದೇವೆ. ಪರಶಿವನಿಂದ ಪಾಶುಪತಾದಿ ಅಸ್ತ್ರಗಳನ್ನು ಆ ಅರ್ಜುನ ಮೊದಲೇ ಪಡೆದುಕೊಂಡ. ಹಾಗಿದ್ರೆ ಪಾಂಡವರ ಒಲುಮೆ ಪರಮೇಶ್ವರ ಅನುಗ್ರಹವನ್ನು ಸಂಪಾದಿಸುವಲ್ಲಿ ಎಷ್ಟು ಕೆಲಸ ಮಾಡಿದೆ ಅನ್ನುವುದು ನಮಗೆ ತಿಳಿದು ಬರುತ್ತದೆ. ಕೃಷ್ಣ ಸ್ಪಷ್ಟವಾಗಿಯೇ ಘೋಷಿಸಿದ, ತಾನು ಪಾಂಡವರನ್ನು ಸಂರಕ್ಷಿಸುವಂತಹ ಉದ್ದೇಶಕ್ಕೆ ಸಿದ್ಧನಾದವ. ಹಾಗಿದ್ರೆ ಕೃಷ್ಣನು ಪಾಂಡವ ಪಕ್ಷಕ್ಕೆ ಆಗಿ ಹೋಯಿತು. ಸುಯೋಧನ ಒಂದೇ ಭರವಸೆಯಿಂದ ಯುದ್ಧಕ್ಕಾಗಿ ರಣವೀಳ್ಯವನ್ನು ಕೊಟ್ಟವ. ಯಾವನ ಭುಜಸಿರಿಯ ವಿಶ್ವಾಸ ಮಾತ್ರ ಅಲ್ಲ, ತನಗಿರಬಹುದಾದ ದೈವ, ತನ್ನ ವಿಧಿ, ತನ್ನ ಅದೃಷ್ಟ, ಇದನ್ನು ಪರೀಕ್ಷೆ ಮಾಡ್ತೇನೆ ಅನ್ನುವಂತಹ ಉದ್ದೇಶಕ್ಕಾಗಿ ರಣವೀಳ್ಯವನ್ನು ಕೊಟ್ಟು ಯುದ್ಧವನ್ನು ಆರಂಭಿಸಿದ. ಈಗ ಸ್ಪಷ್ಟವಾಗುತ್ತಾ ಇದೆ, ಆ ವಿಧಿಯು ಪಾಂಡವರ ಕಡೆಯೇ ಇರಬೇಕು. ಬ್ರಹ್ಮನೂ ಇಲ್ಲ, ಈಶ್ವರನೂ ಇಲ್ಲ, ನಾರಾಯಣನೂ ಇಲ್ಲ, ಯಾರೂ ಇಲ್ಲ. ದೈವವಿಹೀನನಲ ನೃಪತಿ. ರಣದ ಅಭಿಮಾನಿ ದೇವತೆಯ ಮುಳಿದುಳು ಅನ್ನುವುದು ನಿಸ್ಸಂದೇಹ. ಇಲ್ಲದೇ ಇದ್ರೆ ಯುದ್ಧ ಭೂಮಿಯಲ್ಲಿ ನಾನಾಗಿ ಸಮರ ಕ್ಷೇತ್ರದಲ್ಲಿ ವಿಜೃಂಭಿಸುತ್ತಿರುವಂತಹ ಈ ಸನ್ನಿವೇಶದಲ್ಲಿ ನನ್ನ ರಥದ ಗಾಲಿಗಳು ಅಹುದಲ್ಲ. ಒಬ್ಬ ನಾಯಕನಾದವನ ಸೋಲು ಗೆಲುವಿಗೆ ಅವನ ಅದೃಷ್ಟವನ್ನು ಮಾತ್ರ ನಮಗಳತೆ ಮಾಡಿದರೆ ಸಾಕಾಗುವುದಿಲ್ಲ. ಯಾರನ್ನೆಲ್ಲ ಅವ ವಿನಿಯೋಗ ಮಾಡ್ತಾನೆಯೋ, ಬಳಸಿಕೊಳ್ಳುತ್ತಾನೆಯೋ ಅವರ ದುರ್ವಿಧಿಯೂ ಅದರಲ್ಲಿ ಪ್ರಾಪ್ತ